Dear brothers and sisters, today the Lord says, as in Jeremiah 15:20, ಪ್ರಿಯ ಸಹೋದರ ಸಹೋದರಿಯರೇ, ಯೆರೆಮೀಯ 15:20 ವಚನದಲ್ಲಿ ಬರೆದಿರುವಂತೆ ದೇವರು ನಮಗೆ ಹೇಳುತ್ತಾನೆ, they will fight against you like an attacking army, but I will make you as secure as a fortified wall of bronze. ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. Dear friends, in Israel, wall is so important. ಪ್ರಿಯ ಸ್ನೇಹಿತರೆ, ಇಸ್ರಾಯೇಲಿನಲ್ಲಿ ಗೋಡೆಯು ಪ್ರಾಮುಖ್ಯವಾದ ಸ್ಥಾನವನ್ನು ಪಡೆಯುತ್ತದೆ. Usually they build a strong wall around the tabernacle. ಸಾಮಾನ್ಯವಾಗಿ ಅವರು ಗುಡಾರದ ಸುತ್ತಲೂ ಗಟ್ಟಿಯಾದ ಗೋಡೆಯನ್ನು ಕಟ್ಟುತ್ತಾರೆ. They builded protection against an attacking army. ಆಕ್ರಮಣಕಾರಿ ಸೈನ್ಯದಿಂದ ತಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಅವರು ತಮ್ಮ ಗುಡಾರದ ಸುತ್ತಲೂ ಹೀಗೆ ಗಟ್ಟಿಯಾದ ಗೋಡೆಯನ್ನು ಕಟ್ಟಿಕೊಳ್ಳುತ್ತಾರೆ. Here the Lord says, I will make you like a bronze wall. ಇಲ್ಲಿ ದೇವರು ಹೇಳುತ್ತಿದ್ದಾನೆ, ನಾನು ನಿನ್ನನ್ನು ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು ಎಂದು. Here the Lord speaks to him spiritually. ಆದರೆ ಇಲ್ಲಿ ದೇವರು ಆತ್ಮೀಕ ವಿಚಾರವನ್ನು ತಿಳಿಯಪಡಿಸುತ್ತಿದ್ದಾನೆ. You will be like a bronze wall, the Lord says. ದೇವರು ಹೇಳುತ್ತಾನೆ, ನೀನು ತಾಮ್ರದ ಪೌಳಿಗೋಡೆಯಂತಿರುವಿ ಎಂದು. No one can break a bronze wall. ತಾಮ್ರದ ಗೋಡೆಯನ್ನು ಯಾರಿಂದಲೂ ಮುರಿಯಲು ಸಾಧ್ಯವಿಲ್ಲ. Here the Lord means you will be so strong. ಇಲ್ಲಿ ದೇವರು ಹೀಗೆ ಹೇಳುವ ಅರ್ಥ, ನೀನು ಬಹಳ ಬಲಶಾಲಿ ಆಗಿರುವಿ ಎಂದು. So that no one can stand against you. ನಿನ್ನ ವಿರುದ್ಧವಾಗಿ ಯಾರೂ ನಿಲ್ಲಲು ಸಾಧ್ಯವಿಲ್ಲ ಎಂದು ಅನ್ನುತ್ತಿದ್ದಾನೆ. Jeremiah was considered as a weeping prophet. ಯೆರೆಮೀಯ ಪ್ರವಾದಿಯನ್ನು ಅಳುವ ಪ್ರವಾದಿ ಎಂದು ಪರಿಗಣಿಸಲಾಗಿದೆ. He was lamenting over the sins of the people of Israel. ಇಸ್ರಾಯೇಲ್ಯರು ಮಾಡುವ ಪಾಪಗಳನ್ನು ನೋಡಿ ಅವನು ಅಳುತ್ತಿದ್ದನು. He was giving destructive prophecies. ಅವನು ವಿನಾಶಕಾರಿ ಪ್ರವಾದನೆಗಳನ್ನು ಅವರಿಗೆ ತಿಳಿಸುತ್ತಿದ್ದನು. The people were so angry against him. ಜನರು ಅವನ ವಿರುದ್ಧ ಸಿಟ್ಟಾಗಿದ್ದರು. That's why he cried to the Lord like this in verse 18. ಆದ್ದರಿಂದ ವಚನ 18ರಲ್ಲಿ ಪ್ರವಾದಿಯು ಹೀಗೆ ಅರಿಕೆ ಮಾಡಿಕೊಳ್ಳುತ್ತಾನೆ, Why is my pain unending and my wound grievous and incurable? ಇಲ್ಲಿ ಪ್ರವಾದಿಯು ಹೀಗೆ ಹೇಳುತ್ತಾನೆ, ಏಕೆ ನನ್ನ ವ್ಯಥೆಯು ನಿರಂತರವಾಗಿದೆ, ನನ್ನ ಗಾಯವು ಗಡುಸಾಗಿ ಗುಣ ಹೊಂದಲೊಲ್ಲದೇಕೆ ಅನ್ನುತ್ತಾನೆ. He went through so much pain. ಪ್ರವಾದಿಯು ಬಹಳ ನೋವಿನಲ್ಲಿದ್ದನು. He was put in a dungeon. ಅವನನ್ನು ಕತ್ತಲ ಕೋಣೆಯಲ್ಲಿ ಹಾಕಲಾಯಿತು. He was not given proper food. ಸರಿಯಾದ ಆಹಾರವನ್ನು ಅವನಿಗೆ ಕೊಡಲಿಲ್ಲ. Just for the purpose of doing God's ministry, he had to suffer. ಅವನು ದೇವರ ಸೇವೆಯನ್ನು ಮಾಡಿದ್ದರಿಂದ ಬಹಳ ನೋವನ್ನು ಅನುಭವಿಸಬೇಕಾಯಿತು. As we see in Jeremiah 15:6, the people kept on backsliding. ಯೆರೆಮೀಯ 15:6ರಲ್ಲಿ ಬರೆದಿರುವಂತೆ ಜನರು ಪಾಪದ ಜೀವಿತಕ್ಕೆ ಮರಳಿ ಹೋಗುತ್ತಿದ್ದರು. So the Lord said to them, I will reach out and destroy them. ಆದ್ದರಿಂದ ಅಲ್ಲಿ ದೇವರು ಹೇಳುತ್ತಾನೆ, ನಾನು ಕೈ ಎತ್ತಿ ನಿಮ್ಮನ್ನು ನಾಶ ಮಾಡುವೆನು ಎಂದು. The Lord also said, I am tired of holding back. ಅಲ್ಲಿ ದೇವರು ಹೀಗೆ ಹೇಳುವುದನ್ನು ನೋಡುತ್ತೇವೆ, ನನಗೆ ನಿಮ್ಮನ್ನು ಕ್ಷಮಿಸಿ ಸಾಕಾಯಿತು ಎಂದು. And because of this, people even cursed Jeremiah. ಇದರಿಂದಾಗಿ ಜನರು ಯೆರೆಮೀಯನನ್ನು ಶಪಿಸುತ್ತಿದ್ದರು. He must have said, It's enough, Lord, I cannot move forward. ಇದರಿಂದಾಗಿ ಯೆರೆಮೀಯನು ಕೂಡ ಹೇಳಿರಬಹುದು, ದೇವರೇ ನನಗೆ ಸಾಕಾಯಿತು, ಇನ್ನು ಮುಂದುವರಿಯಲು ಸಾಧ್ಯವಿಲ್ಲ ಎಂದು. That's why the Lord said, I will make you like a bronze wall. ಅದಕ್ಕಾಗಿಯೇ ಇಲ್ಲಿ ದೇವರು ಹೇಳುತ್ತಿದ್ದಾನೆ, ನಾನು ನಿನ್ನನ್ನು ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು ಎಂದು. The Lord said, they will fight against you like an attacking army. ಅಲ್ಲಿ ದೇವರು ಹೇಳುತ್ತಾನೆ, ಅವರು ನಿನ್ನ ವಿರುದ್ಧವಾಗಿ ಯುದ್ಧ ಮಾಡುವರು. But I will make you as a secure and a fortified wall of bronze. ಆದರೆ ನಾನು ನಿನ್ನನ್ನು ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು. This is a sign of security for Jeremiah. ಇದು ಯೆರೆಮೀಯನಿಗೆ ಒಂದು ಭದ್ರತೆಯ ಸೂಚನೆಯಾಗಿತ್ತು. And
he became so confident that God will be with him wherever he goes. ಇದರಿಂದಾಗಿ ನಾನು ಎಲ್ಲೇ ಹೋದರೂ ದೇವರು ನನ್ನೊಂದಿಗಿರುವನು ಎಂಬ ಭರವಸೆ ಅವನಲ್ಲಿತ್ತು. If God be for us, who can be against us? ದೇವರು ನಮ್ಮ ಜೊತೆ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು? Maybe you are also going through so many challenges. ನೀವು ಕೂಡ ಈಗ ಅನೇಕ ಸವಾಲುಗಳನ್ನು ಎದುರಿಸುತ್ತಿರಬಹುದು. Attacks after attacks. ಆಕ್ರಮಣದ ಮೇಲೆ ಆಕ್ರಮಣ. People would be putting you down, ಜನರು ನಿಮ್ಮನ್ನು ಕೆಳಕ್ಕೆ ನೂಕುತ್ತಿರಬಹುದು. saying you are useless. ನೀವು ಅಪ್ರಯೋಜಕರು ಎಂಬುದಾಗಿ ಅವರು ಹೇಳುತ್ತಿರಬಹುದು. People might be discouraging you. ಅವರು ನಿಮ್ಮನ್ನು ನಿರುತ್ಸಾಹಪಡಿಸುತ್ತಿರಬಹುದು. But then stay strong. ಆದರೆ ನೀವು ಬಲವುಳ್ಳವರಾಗಿರ್ರಿ. The word of God comes only to you today, dear friend. ಪ್ರಿಯ ಸ್ನೇಹಿತರೆ, ಈ ದಿನದ ದೇವರ ವಾಕ್ಯವು ನಿಮಗೋಸ್ಕರವೇ ಆಗಿದೆ. The Lord will make you like a bronze wall. ದೇವರು ನಿಮ್ಮನ್ನು ತಾಮ್ರದ ಪೌಳಿ ಗೋಡೆಯನ್ನಾಗಿಸುವನು. People may fight against you, ಜನರು ನಿಮ್ಮ ವಿರುದ್ಧವಾಗಿ ಯುದ್ಧ ಮಾಡಬಹುದು, but nothing can touch you. ಆದರೆ ನಿಮ್ಮನ್ನು ಸೋಲಿಸಲಾಗುವುದಿಲ್ಲ. Be bold. ಧೈರ್ಯವಾಗಿರ್ರಿ. God will protect you. ದೇವರೇ ನಿಮ್ಮನ್ನು ರಕ್ಷಿಸುವನು. God will rescue you ದೇವರೇ ನಿಮ್ಮನ್ನು ಕಾಪಾಡುವನು. and move forward. ಮತ್ತು ಮುನ್ನುಗ್ಗಿರಿ. Let me pray for you today, my friend. ನಾನು ಇಂದು ನಿಮಗೋಸ್ಕರ ಪ್ರಾರ್ಥಿಸಲಿದ್ದೇನೆ ಸ್ನೇಹಿತರೆ. Lord Jesus, ಕರ್ತನಾದ ಯೇಸುವೆ, your children also may be crying like this. My pain is so much. ನಿನ್ನ ಮಕ್ಕಳು ಕೂಡ ನನ್ನ ನೋವು ಅಧಿಕವಾಗಿದೆ ಎಂದು ಹೇಳುತ್ತಾ ಅಳುತ್ತಿರಬಹುದು. It's unbearable, Lord. ನನಗೆ ಈ ನೋವನ್ನು ತಾಳಲು ಸಾಧ್ಯವಿಲ್ಲ. Father, even now, let your strong spirit come upon your people, Lord. ತಂದೆಯೇ, ನಿನ್ನ ಬಲವುಳ್ಳ ಆತ್ಮವು ಈ ಜನರ ಮೇಲೆ ಇಳಿದು ಬರಲಿ ದೇವರೇ. Let not anything put them down. ಯಾವುದೂ ಕೂಡ ಅವರನ್ನು ಕೆಳಕ್ಕೆ ನೂಕದಿರಲಿ. No more discouragement. ಯಾವುದೇ ನಿರುತ್ಸಾಹ ಬೇಡ. No failure. ಯಾವುದೇ ಸೋಲುಗಳು ಬೇಡ. Nothing should hurt them, Lord. ಯಾವುದೂ ಕೂಡ ಅವರಿಗೆ ನೋವನ್ನುಂಟು ಮಾಡದಿರಲಿ. You be a wall of bronze in them, must. ಅವರಲ್ಲಿ ನೀನು ತಾಮ್ರದ ಪೌಳಿ ಗೋಡೆಯಾಗಿರು ಎಂಬುದಾಗಿ ಬೇಡುತ್ತೇನೆ. Father, make them strong today. ತಂದೆಯೇ, ಇಂದು ಅವರನ್ನು ಬಲಪಡಿಸು. Lord, let them know that they are secure in your presence. ಅವರು ನಿನ್ನ ಪ್ರಸನ್ನತೆಯಲ್ಲಿ ಸುರಕ್ಷಿತರು ಎಂಬ ತಿಳುವಳಿಕೆಯನ್ನು ಅವರಿಗೆ ನೀಡು. Father, give them the assurance today, O God. ಇಂದೇ ಅವರಿಗೆ ಈ ಭರವಸೆಯನ್ನು ನೀಡು ದೇವರೇ. Stand with them and fight for them, must. ಅವರೊಂದಿಗೆ ನಿಂತು ಅವರಿಗೋಸ್ಕರ ಯುದ್ಧ ಮಾಡು ದೇವರೇ. Be beside them as their defender. ಅವರ ರಕ್ಷಕನಾಗಿ ನೀನು ಅವರೊಂದಿಗಿರು. As a mighty warrior. ಶೂರನಾಗಿ ಅವರೊಂದಿಗಿರು. Father, fight for your children. ನಿನ್ನ ಮಕ್ಕಳಿಗಾಗಿ ಯುದ್ಧ ಮಾಡು. And give them victory after victory. ಅವರಿಗೆ ಜಯದ ಮೇಲೆ ಜಯವನ್ನು ದಯಪಾಲಿಸು. Let them not be discouraged, O God. ದೇವರೇ, ಅವರು ನಿರುತ್ಸಾಹಗೊಳ್ಳದಿರಲಿ. Let double portion of honor come upon them. ಎರಡರಷ್ಟು ಮಾನವು ಅವರಿಗೆ ದೊರೆಯಲಿ ಎಂದು ಬೇಡುತ್ತೇನೆ. Whatever they have lost, let them get it back today. ಅವರು ಏನನ್ನೇ ಕಳೆದುಕೊಂಡಿದ್ದರು, ಇಂದು ಅವರಿಗೆ ಅದು ಮರಳಿ ದೊರಕಲ್ಪಡಲಿ ಎಂದು ಬೇಡುತ್ತೇನೆ. Thank you, Lord. ಸ್ತೋತ್ರ ದೇವರೇ. Thank you, Lord. ಸ್ತೋತ್ರ ದೇವರೇ. For you are putting a crown of honor upon them. ದೇವರೇ, ನೀನು ಅವರಿಗೆ ಮಾನವೆಂಬ ಕಿರೀಟವನ್ನು ದಯಪಾಲಿಸುತ್ತಿ. Keep them as a royal diadem in your hand. ಅವರು ನಿನ್ನ ಹಸ್ತದಲ್ಲಿ ರಾಜಶಿರೋವೇಷ್ಟನವಾಗಿರಲಿ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. Dear friends, we as a family are coming to Sangli, Maharashtra from March 13th to 15th. ಪ್ರಿಯ ಸ್ನೇಹಿತರೆ, ನಾವು ಕುಟುಂಬವಾಗಿ ಸಾಂಗ್ಲಿ ಮಹಾರಾಷ್ಟ್ರಕ್ಕೆ ಬರುತ್ತಿದ್ದೇವೆ. ಮಾರ್ಚ್ 13ರಿಂದ 15ರವರೆಗೆ. On March 14th, we are having partners meeting. ಮಾರ್ಚ್ 14ನೇ ತಾರೀಕಿನಂದು ಪಾಲುದಾರರ ಕೂಟವು ಆಯೋಜಿಸಲ್ಪಟ್ಟಿದೆ. We'll be praying for you, partners of Jesus Calls. ಆ ದಿನ ಯೇಸು ಕರೆಯುತ್ತಾನೆಯ ಪಾಲುದಾರರಿಗೋಸ್ಕರ ಪ್ರಾರ್ಥಿಸಲಿದ್ದೇವೆ. We, the Dinakarans, are there for you to pray for you.
ನಿಮಗೆ ಪ್ರಾರ್ಥಿಸುವುದಕ್ಕಾಗಿಯೇ ದಿನಕರನ್ ಕುಟುಂಬವು ಯಾವಾಗಲೂ ಸಿದ್ಧವಾಗಿದೆ. You're most welcome. ನಿಮಗೆಲ್ಲರಿಗೂ ಸುಸ್ವಾಗತ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Precious Sister Vanita Ashwini, along with you, I wish your beloved children, Ashika Shetty, a happy birthday. ಅಮೂಲ್ಯ ಸಹೋದರಿ ವನಿತಾ ನಿಮ್ಮೊಂದಿಗೆ ಸೇರಿ ನಿಮ್ಮ ಮಕ್ಕಳಾದ ಅಶಿಕಾ ಶೆಟ್ಟಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. And Sakshat Shetty, a happy birthday to you too. ಮತ್ತು ಸಕ್ಷತ್ ಶೆಟ್ಟಿ ನಿನಗೂ ಕೂಡ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. God bless you richly according to Psalm 37:4. Take delight in the Lord and he will give you the desires of your heart. ಕೀರ್ತನೆ 37:4 ಪ್ರಕಾರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಆಗ ಯೆಹೋವನಲ್ಲಿ ಆನಂದಿಸುವಿ, ಆ ಸಂದರ್ಭದಲ್ಲಿ ದೇವರು ನಿಮ್ಮ ಹೃದಯದ ಇಷ್ಟಾರ್ಥಗಳನ್ನು ನೆರವೇರಿಸುವನು. Father, bless Ashika with good job in the healthcare field in the name of Jesus and divine protection. ತಂದೆಯೇ, ಅಶಿಕಾಗೆ ಆರೋಗ್ಯ ಕ್ಷೇತ್ರದಲ್ಲಿ ಒಳ್ಳೆಯ ಉದ್ಯೋಗ ಕೊಡು ಮತ್ತು ನಿನ್ನ ದೈವಿಕ ಸುರಕ್ಷತೆ ಅನುಗ್ರಹ ಮಾಡು. Sakshat have great success in the MBA and good placement, Lord, at the right time. ಕರ್ತನೇ, ಸಕ್ಷತ್ ಅವರಿಗೆ MBAಯಲ್ಲಿ ಉನ್ನತ ಸಾಧನೆ ಮಾಡುವಂತೆ ಸಹಾಯ ಮಾಡು. ಮುಂದೆ ಉತ್ತಮವಾದಂತಹ ಒಂದು ಉದ್ಯೋಗ ಅನುಗ್ರಹ ಮಾಡು. Sister Vanita have divine health and spiritual grace, and dear brother Prabhakar Shetty have business prosperity, financial blessings and guidance from the Holy Spirit in the name of Jesus. ಸಹೋದರಿ ವನಿತಾ ಅವರಿಗೆ ದೈವಿಕ ಆರೋಗ್ಯ ಮತ್ತು ಆತ್ಮಿಕ ಕೃಪೆ ಅನುಗ್ರಹ ಮಾಡು. ಸಹೋದರ ಪ್ರಭಾಕರ್ ಶೆಟ್ಟಿ ಅವರಿಗೆ ವ್ಯಾಪಾರದಲ್ಲಿ ಉನ್ನತಿಯನ್ನು, ಆರ್ಥಿಕ ಸ್ಥಿರತೆ ನೀಡು ಮತ್ತು ನಿನ್ನ ಪವಿತ್ರಾತ್ಮನ ಮಾರ್ಗದರ್ಶನ ಕೊಡು. ಯೇಸುವಿನ ನಾಮದಲ್ಲಿ Amen. God bless you. I invite you to come to experience Jesus at the Maharashtra Prayer Festival at Sangli. मी तुम्हाला आमंत्रित करतोय महाराष्ट्र प्रार्थना उत्सव सांगलीमध्ये येऊन येशू ख्रिस्ताचा अनुभव करा. Bring all your friends, relatives, आपले सर्व मित्र आणि नातेवाईकांना घेऊन या and the members of your family. आणि आपल्या कुटुंबाच्या सर्व जणांना घेऊन या. Jesus will walk amongst us as we pray together. जसे आम्ही सगळे मिळून एका सोबत प्रार्थना करू त्यावेळेस येशू आमच्या मध्ये चालणार. Tonight we will pray for the young people. एका रात्री आम्ही तरुणांसाठी One प्रार्थना night करू. for the families. एक रात्र कुटुंबासाठी One night for everyone. आणि एक रात्र सगळ्यांसाठी प्रार्थना Those in करू. business, जे लोक व्यापारात those आहेत, serving the Lord, जे लोक देवाची सेवा and करत आहेत, those who are used in the higher levels of the nation. आणि असे लोक जे देशाच्या उच्च स्तरावर आहेत त्यांच्यासाठी Come प्रार्थना करू. all the 3 days तीनही दिवस तुम्ही या and receive Jesus आणि येशू ख्रिस्ताला स्वीकार करा. and every blessing he has for you. तुमच्यासाठी ठेवलेल्या प्रत्येक आशीर्वादाला घ्या. महाराष्ट्र प्रार्थना उत्सव सांगलीमध्ये तारीख आहे मार्च 13, 14 आणि 15 संध्याकाळी 5:30 वाजता. जागा आहे कौलापूर एअरपोर्ट मैदान, तासगाव, सांगली रोड, सांगली, तालुका मिरज, सांगली जिला. आइए एक साथ मिलकर हम महाराष्ट्र की शांति और संपन्नता के लिए प्रार्थना करें.